ಬಟ್ಟೆ ಹೊಲಿತಾಳ, ಹೇಗೆ ಹೊಲಿತಾಳೆ, ನಮಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡೋದಕ್ಕೆ ಸುಸ್ತಾಗುತ್ತೆ, ಇವಳು ಇದನ್ನೆಲ್ಲ ಮಾಡಿಕೊಂಡು ಬಟ್ಟೆನೂ ಹೊಲಿತಾಳ, ಹೇಗೆ ಮೇಂಟೈನ್ ಮಾಡ್ತಾಳೆ ಅಂತ ನಿಮಗೆ ಕಣ್ಣು ದೃಷ್ಟಿ ಆಗ್ತಾರೆ. ಅದೇ ಅಂಗಡಿಯಲ್ಲಾದರೆ ನಾವು ತುಂಬಾನೇ ಬಟ್ಟೆಗಳು ಬಂದಿರುತ್ತೆ. ಈಗ ಶಾಪಿಗೆ ಬಟ್ಟೆ ಕೊಡೋಕೆ ಬರೋ ಕಸ್ಟಮರೇ ನಮಗೆ ಕಣ್ಣು ಮಾಡ್ಬೋದು. ಈ ರೀತಿ ಎಲ್ಲ ಆದಾಗ ನಮಗೆ ಇದ್ದಕ್ಕಿದ್ದಾಗೇನೆ ತಲೆನೋವು ಬರೋದಾಗಿರ್ಬೋದು, ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ದೇನೆ ಆಗಿರ್ಬೋದು, ಎಷ್ಟು ಕೆಲಸ ಇದ್ರೂ ನಿದ್ದೆ ಬರ್ತಾ ಇದೆ, ಆಯಾಸ ಆಗ್ತಿದೆ, ಸುಸ್ತಾಗ್ತಿದೆ ಅನ್ಬೋದು, ಹಾಗೆ ಬೆಳಗ್ಗೆ ಲೇಟಾಗಿ ಎಚ್ಚರ ಆಗೋದು, ಇದು ಸಹಿತನು ನಿಮಗೆ ಕಣ್ಣು ದೃಷ್ಟಿ ಆದರೆ ಆಗ್ತಾ ಇರುತ್ತೆ. ಮತ್ತೆ ವಿಡಿಯೋನ ಫುಲ್ ನೋಡಿ. ಈ ರೀತಿ ಸ್ವೀಟ್ ತಂದುಬಿಟ್ಟು ಅಮಾವಾಸ್ಯೆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಿಂದ ನಿಮಗೆ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RG ಟೈಲರಿಂಗ್ ಕ್ಲಾಸ್. ನಾನಿವತ್ತು ಏನು ವಿಷಯದೊಂದಿಗೆ ಬಂದಿದ್ದೀನಿ ಅಂದರೆ, ಟೈಲರ್ಸ್ಗಳೆಲ್ಲರಿಗೂ ಇಷ್ಟವಾಗಿರುವ ನನ್ನ ಚಾನಲಲ್ಲಿ ಏನು ಅಂತಂದರೆ, ಟೈಲರ್ಸ್ಗಳು ಅಂದರೆ ನಾನು ಟೈಲರ್ಸ್ ರಿಲೇಟೆಡೇ ವಿಡಿಯೋಗಳನ್ನು ಮಾಡೋದ್ರಿಂದ ನಾನು ಟೈಲರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅದ್ರ ಬಗ್ಗೆನೇ ಏನಂದರೆ, ನಾಡ್ದು ಅಮಾವಾಸ್ಯೆ ಇದೆ ನೋಡಿ. ಇವಾಗ ಎಲ್ಲರಿಗೂ ಸೀಸನ್ನು, ಟೈಲರ್ಸ್ಗಳೆಲ್ಲರೂ ಫುಲ್ಲು ಬ್ಯುಸಿ ಇರ್ತಾರೆ. ಎಷ್ಟು ಬ್ಯುಸಿ ಅಂದರೆ, ಒಬ್ಬೊಬ್ಬರು ಟೈಲರ್ಗಳಿಗೆ ಊಟ ಎಷ್ಟೊತ್ತಿಗೋ, ನಿದ್ದೆ ಎಷ್ಟೊತ್ತಿಗೋ, ಹಾಗೆ ವರ್ಕು ಯಾವ ಫಂಕ್ಷನ್ಗಳಿಗೂ ನಾವು ಹೋಗೋಕ್ಕಿರೋದಿಲ್ಲ, ಎಲ್ಲಿಗೂ ಸಹ ಹೋಗೋಕ್ಕಿರೋದಿಲ್ಲ. ಮಕ್ಳಿಗೆ ರಜೆ ಬಂದರೂ ಸಹಿತ ನಾವು ರಜೆ ಹಾಕಿ, ಅಂದರೆ ಈ ಟೈಲರಿಂಗ್ ಕೆಲಸಕ್ಕೆ ರಜೆ ಹಾಕಿ ಹೋಗೋ ಥರ ಇರೋದಿಲ್ಲ. ನಾಳೆ ಹೋಗೋಣ ಅಂದರೆ ನಾಳೆ ಬಟ್ಟೆ, ಇವತ್ತು ಹೋಗೋಣ ಅಂದರೆ ಇವತ್ತು ಬಟ್ಟೆ, 15 ದಿವಸ ಬಿಟ್ಟು ಹೋಗೋಣ, ಎಲ್ಲ ಬಟ್ಟೆ ಖಾಲಿ ಮಾಡ್ಕೊಂಡು ಹೋಗೋಣ ಅಂದರೆ ಅವಾಗಲೂ ಬಟ್ಟೆ. ನಾವು ಯಾವ ವರ್ಷನೂ ನೋಡಿ, ನಾನು ಟೈಲರಿಂಗ್ ಕಲ್ತು 20 ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ನಮಗೆ ರಜೆ ಬಂತು, ನಾವು ಊರಿಗೆ ಹೋಗ್ತೀವಿ, 1 ವಾರ ಇರ್ತೀವಿ, 15 ದಿವಸ ಇರ್ತೀವಿ ಅಂದರೆ ನಿಜವಾಗೂ ಸಾಧ್ಯ ಆಗಿಲ್ಲ. ಇಲ್ಲ ತುಂಬ ಎಮರ್ಜೆನ್ಸಿ ಅಂದರೆ, ಫಂಕ್ಷನ್ ಅಂದರೆ ರಿಲೇಟಿವ್, ತುಂಬ ಹತ್ತಿರ ರಿಲೇಟಿವ್ ಫಂಕ್ಷನ್ ಅಂದರೆ ಬಿಡೋಕ್ಕಾಗ್ತಿದ್ದ ಟೈಮಲ್ಲಿ, ಈ ಟೈಮಲ್ಲಿ ಹೋಗಿ ತುಂಬಾ ಕಡಿಮೆ. ನಾವು ಜನವರಿ ಫೆಬ್ರವರಿ ಆ ತಿಂಗಳಲ್ಲಿ ಯಾವುದೇ ಫಂಕ್ಷನ್ ಬಂದರೂ ಅಟೆಂಡ್ ಮಾಡ್ತೀವಿ. ಈ ಟೈಮಲ್ಲಿ ಫಂಕ್ಷನ್ಗಳು ಬಂದರೆ ತುಂಬಾ ಕಮ್ಮಿ, ನನಗೆ ಅಟೆಂಡ್ ಮಾಡೋಕ್ಕಾಗೋದೇ ಇಲ್ಲ. ನನ್ನ ರೀತಿಯೇ ತುಂಬ ಜನ ಟೈಲರ್ಸ್ಗಳಿಗೆ ಈ ರೀತಿ ಆಗ್ತಾ ಇರುತ್ತೆ. ಹಾಗೆಯೇ ನಾಡ್ದು ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ, ಅಮಾವಾಸ್ಯೆ ದಿವಸ ನಾನು ಪೂಜೆ ಮಾಡಿರ್ತೀನಿ, ಅವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆಗ ನಿಮಗೆ ಮೇಡಮ್ ನಮಗೆ ಲೇಟಾಗಿ ವಿಡಿಯೋ ಬಂತು, ಅಮಾವಾಸ್ಯೆ ಮುಗೀತು, ಈಗ ಏನು ಮಾಡೋದು, ಪೂಜೆಯನ್ನು ಹೇಗೆ ಮಾಡೋದು ಅಂತೇಳಿ ನಾನು ಪ್ರತಿ ತಿಂಗಳು ಒಂದೊಂದು ರೆಮಿಡಿಯೊಂದಿಗೆ ಪೂಜೆ ಮಾಡಿರ್ತೀನಿ. ಅದನ್ನು ಹೇಳೋಷ್ಟೊತ್ತಿಗೆ ಅಮಾವಾಸ್ಯೆನೇ ಮುಗ್ದೋಗಿರುತ್ತೆ. ಆದರೆ ಈ ಸತಿ ಏನು ಮಾಡಿದ್ದೀನಿ ಅಂದರೆ, ಅಮಾವಾಸ್ಯೆಗೆ ಒಂದು 3-4 ದಿವಸ ಇರುವಾಗಲೇ ನೀವು ನಾಡ್ದು ಅಮಾವಾಸ್ಯೆ ಪೂಜೆ ದಿವಸ ಹೇಗೆ ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ ಲಕ್ಷ್ಮಿ, ಅದಕ್ಕೆ ನೀವು ಯಾವ ರೀತಿ ಪೂಜೆ ಮಾಡಬೇಕು. ಹಾಗೆಯೇ ಟೈಲರ್ಸ್ಗಳೆಲ್ಲ ಫುಲ್ ಬ್ಯುಸಿ ಇರ್ತಾರೆ. ಶಾಪ್ ಆಗಿರ್ಬೋದು, ಮನೇಲಾಗಿರ್ಬೋದು, ತುಂಬ ಬಟ್ಟೆಗಳು ಬಂದಿರುತ್ತೆ. ಯಾರೇ ನಮಗೆ ಕಸ್ಟಮರ್ ಬಟ್ಟೆ ಕೊಡೋಕೆ ಬಂದಿರಲಿ, ಅಥವಾ ಮನೇಲಿ ಹೊಲಿತಿದ್ರೆ ಬೇರೆ ನೆಂಟರು ಬರಲಿ, ಯಾವ ರಿಲೇಟಿವ್ಸ್ ಬರಲಿ, ಹೊರಗಡೆ ಜನ ಯಾರೇ ಬರಲಿ, ಎಷ್ಟೊಂದು ಬಟ್ಟೆಗಳಿದೆ, ಯಾವ ಟೈಮಿಗೆ ಹೊಲಿತೀಯಾ, ಹೇಗೆ ಕೆಲಸ ಮಾಡ್ಕೊಳ್ತೀಯಾ, ಮನೆ ಕೆಲಸ ಹೇಗೆ ಮಾಡ್ಕೊಳ್ತೀಯಾ, ಎಲ್ಲ ನಿಭಾಯಿಸ್ಕೊಂಡು ಹೇಗೆ ನೀನು ವರ್ಕ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕಣ್ಣು ದೃಷ್ಟಿ ಇಟ್ಟು ಹೋಗ್ತಾರೆ. ಹಾಗೆ ಶಾಪಿಗೆ ಬಂದರೆ ಎಷ್ಟೊಂದು ಬಟ್ಟೆ ಫುಲ್ಲಾಗಿ, ಅವ್ರು ನಮ್ಮ ಹತ್ರ ಬಾಯಿ ಬಿಟ್ಟು ಹೇಳದೇ ಇದ್ರೂ ಮನಸ್ಸಲ್ಲಾದರೂ ಮತ್ತು ನೋಡಪ್ಪ ಎಷ್ಟು ಬಟ್ಟೆ ಇದೆ, ಇವಳು ಹೇಗೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಟೈಮ್ ಕರೆಕ್ಟಾಗಿ ಅಂಗಡಿಗೆ ಬಂದು ಬಟ್ಟೆ ಹೊಲಿತಾಳೆ, ಯಾವ ರೀತಿ ಮಾಡ್ತಾಳಪ್ಪ, ಯಪ್ಪ ಇವಳು ಸಖತ್ತು ದುಡ್ಡು ಮಾಡ್ತಾಳೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋಗೇ ಇರ್ತಾರೆ. ಇದು ಮಾತ್ರ 100% ನಿಜ. ಆಗ ನಮಗೆ ದೃಷ್ಟಿ ತಾಗತ್ತೆ. ದೃಷ್ಟಿ ತಾಗ್ದಾಗ ನಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತವೆ, ಕೆಲಸದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತವೆ, ಮತ್ತು ನಮ್ಮಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತವೆ, ನಮ್ಮ ಕೆಲಸದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆಯೇ ನಾಡ್ದು ಅಮಾವಾಸ್ಯೆ ದಿವಸ ಈ ಪ್ರಾಬ್ಲಮ್ಗಳು ಯಾರ್ಯಾರಿಗೆ ಆಗ್ತಾ ಇರುತ್ತೋ ನೀವು ನೋಡಿಕೊಂಡು ಪೂಜೆ ಮಾಡ್ಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದಿರೋ ನೋಡಿ, ತುಂಬ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ಟಿಪ್ಸನ್ನು ಹೇಳ್ತೀನಿ. ಹಾಗೆಯೇ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ, ಯಾಕಂದರೆ ಪ್ರತಿ ತಿಂಗಳು ನಾನು ನೀವು ಕೆಲಸ ಮಾಡುವಂಥ ಟೈಲರಿಂಗ್ ಶಾಪ್ ಆಗಿರ್ಬೋದು, ಟೈಲರಿಂಗ್ ಮಿಷನ್ ಆಗಿರ್ಬೋದು, ನಿಮ್ಮ ಕೆಲಸಕ್ಕೆ ಏನೇ ತೊಂದರೆಗಳು ಆಗದೇ ಇರೋ ಹಾಗೆ ನೀವು ಯಾವಾಗಲೂ ಎನರ್ಜಿ ಆಗಿ ಕೆಲಸ ಮಾಡಬೇಕು ಅಂದರೆ ನಾನು ಹೇಳೋವಂಥ ಟಿಪ್ಸ್ಗಳು ನೀವು ಫಾಲೋ ಮಾಡ್ತಾ ಬನ್ನಿ. ತುಂಬ ಜನ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಮ್ಗೆ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿ ಬಟ್ಟೆ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಜನ ನಮ್ಗೆ ಇನ್ನೂ ಒಳ್ಳೊಳ್ಳೆ ಟಿಪ್ಸನ್ನು ಕೊಡಿ, ನಾವು ಸಹಿತ ಫಾಲೋ ಮಾಡ್ತೀವಿ, ಒಳ್ಳೇದಾಗತ್ತಾ ನಮಗೆ ಅಂತ ಕೇಳ್ತಾರೆ. ಅವರೆಲ್ಲರಿಗೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನನ್ನ ಟಿಪ್ಸ್ಗಳನ್ನು ಹೇಳೋಕ್ಕೆ ಶುರು ಮಾಡ್ತೀನಿ. ಮೊದಲನೇದಾಗಿ, ನಿಮಗೆ ಕಣ್ಣು ದೃಷ್ಟಿ ಆದಾಗ, ಅಂದರೆ ಈ ಸೀಸನ್ ಟೈಮಲ್ಲಿ ಕಣ್ಣು ದೃಷ್ಟಿ ಆದಾಗ ನೀವು ಯಾವ ಥರ ಅಂದರೆ ವರ್ತನೆಗಳು ನಮಗೆಲ್ಲ ಚೇಂಜ್ ಆಗುತ್ತೆ, ಕೆಲಸದಲ್ಲಿ ಆ್ಯಕ್ಟಿವಿಟಿ ಚೇಂಜ್ ಆಗುತ್ತೆ. ಫಸ್ಟ್ನೇದಾಗಿ ನಾಡ್ದು ಅಮಾವಾಸ್ಯೆ ಇರೋದ್ರಿಂದ ನೀವು ಯಾವ ರೀತಿ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೀನಿ. ತುಂಬ ಬ್ಯುಸಿ ಇದ್ದರೆ ನೀವು ತಲೆ ಕೆಡಿಸ್ಕೊಂಬಿಡಿ. ಮನೇಲೇ ಟೈಲರಿಂಗ್ ಮಾಡ್ತಾ ಇದ್ದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ಗೆ ಕೆಲಸ ಮಾಡ್ಬೋದು, ಅಂದರೆ ಪೂಜೆ ಮಾಡ್ಬೋದು. ಪೂಜೆ ಆದ ನಂತರ ಯಾವುದೇ ಥರ ಕೆಲಸ ಮಾಡಬಾರ್ದು ಅಂತಾರೆ. ತುಂಬ ಅರ್ಜೆಂಟ್ ಇರುವಾಗ ಏನು ಮಾಡೋಕ್ಕಾಗಲ್ಲ, ಮಾಡಬಹುದು, ಆದರೆ ಕೆಲಸ ಮಾಡ್ಬೋದು. ಆದರೆ ನೀವು ಇದಕ್ಕಿಂತನೂ ಬೆಸ್ಟ್ ಐಡಿಯಾ ಏನು ಅಂತಂದರೆ, ಸಂಜೆ ನೀವು 6 ಗಂಟೆ ಅಥವಾ 7 ಗಂಟೆವರೆಗೂ ಕೆಲಸ ಮಾಡಿಕೊಂಡು ಬೆಳಗ್ಗೆ ಸ್ವಲ್ಪ
ಸ್ವಲ್ಪ ಬೇಗ ಕೆಲಸನ ಸ್ಟಾರ್ಟ್ ಮಾಡಿ ಸಂಜೆ ನೀವು 6-6:30 7 ಗಂಟೆವರೆಗೂ ಕೆಲಸನ ಭಾನುವಾರ ಆಗಿರೋದ್ರಿಂದ ಅವತ್ತು ಸ್ವಲ್ಪ ಕೆಲಸಕ್ಕೆ ಅಷ್ಟೊಂದು ಒತ್ತಡ ಇಲ್ದಿದ್ರು ಈ ಸೀಸನ್ ಟೈಮಲ್ಲಿ ತುಂಬಾ ಒತ್ತಡ ಇರುತ್ತೆ. ಮನೇಲಿ ಕೆಲಸ ಮಾಡ್ತಾ ಇರಲಿ, ಶಾಪಲ್ಲಿ ಕೆಲಸ ಮಾಡ್ತಾ ಇರಲಿ, ಯಾರು ನನ್ನ ಟಿಪ್ಸ್ಗಳನ್ನು ಫಾಲೋ ಮಾಡ್ತಿದ್ದೀರಾ, ಇಷ್ಟ ಆಗಿದೆ ನಿಮಗೆ, ಅದು ವರ್ಕ್ ಆಗಿದೆ ಅಂಥವರು ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದು. ಯಾಕಂದರೆ ಯಾವುದೇ ನಾವು ಪೂಜೆ ಆಗಿರ್ಬೋದು, ನಾವು ಯಾವುದಾದ್ರು ಟಿಪ್ಸನ್ನು ಒಂದು ಚಾನಲಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಫಾಲೋ ಮಾಡೋದಾಗಿರ್ಬೋದು, ನಿಮಗೆ ಅದರಲ್ಲಿ 100% ಅಲ್ದಿದ್ರು ಒಂದು 50% ಆದರೂ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ನಾವು ಯಾವುದೇ ಮಾಡೋದಕ್ಕೆ ಹೋದ್ರೂ ಸಹಿತ ಆಗೋದಿಲ್ಲ. ಮತ್ತು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕು. ಅಯ್ಯೋ ನಾವು ಪೂಜೆ ಮಾಡಿದ್ದೀವಿ, ಈ ಮೇಡಮ್ ಹೇಳಿದ್ರು, ಇಷ್ಟೆಲ್ಲ ನಾವು ಟಿಪ್ಸ್ ಫಾಲೋ ಮಾಡಿದ್ವಿ, ಆಗುತ್ತೋ ಇಲ್ವೋ, ಈ ರೆಮಿಡಿ ವರ್ಕ್ ಆಗುತ್ತೋ ಇಲ್ವೋ ಅಂತ ನಿಮ್ಮಲ್ಲಿ ಒಂದು ನೆಗೆಟಿವ್ ಥಿಂಕ್ ಇತ್ತು ಅಂದರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ನೀವು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ, ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿ, ಕರೆಕ್ಟಾಗಿ ನೀವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಿಕೊಡಿ. ಯಾಕೆ ನಿಮಗೆ ಕಸ್ಟಮರ್ ಬರೋದಿಲ್ಲ, ಯಾಕೆ ನಿಮಗೆ ಬಟ್ಟೆಗಳು ಬರೋದಿಲ್ಲ, ಯಾಕೆ ನಿಮಗೆ ಕೆಲಸ ಮಾಡಿ ದುಡ್ಡು ಸೇವಿಂಗ್ಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೆಲಸ ಮಾಡೋ ಯಾಸ್ಮಿನೇ ಹೇಳ್ತಿದ್ಲು. ಅವಳು ಹೇಳ್ತಾ ಇದ್ಲು, ನಾನು ಅಕ್ಕ ತುಂಬ ಜನ ಟೈಲರ್ಸ್ ಓನರ್ಗಳ ಹತ್ರ ಕೆಲಸ ಮಾಡಿದ್ದೆ, ಆದರೆ ನೀವು ನನಗೆ ಕೆಲಸ ಮಾಡಿದಾಗ ಕೊಟ್ಟಿರೋ ಅಂಥ ದುಡ್ಡು ನನಗದು ಒಳ್ಳೆಯದಕ್ಕೆ ಉಪಯೋಗ ಆಗ್ತಾಯಿತ್ತು. ಯಾಕಂದರೆ ನೀವು ನಾನು ಕೆಲಸ ಮಾಡಿರೋ ದುಡ್ಡನ್ನ ಅಂದರೆ ಬೇಜಾರು ಮಾಡಿಕೊಂಡು ಹೊಟ್ಟೆ ಉರಿಸ್ಕೊಂಡು ಕೊಡೋದಿಲ್ಲ, ಒಳ್ಳೆ ಮನಸ್ಸಿಂದ ನಿನಗೂ ಒಳ್ಳೇದಾಗಲಿ ಅಂತ ಕೊಡ್ತೀರಾ. ಹಾಗಾಗಿ ನನ್ನ ಹತ್ರ ಆ ದುಡ್ಡು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ, ಅಥವಾ ಆ ದುಡ್ಡು ಹಾಗೆ ಇರುತ್ತಕ್ಕ, ಏನೋ ಒಂಥರ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಾಗ ನಮಗದು ಲಕ್ಕು ಅಂತೇಳಿ ಹೇಳ್ತಾ ಇರ್ತಾಳೆ. ಅದು ನನಗೆ ಈ ಸತಿ ಹೇಳಿದ್ಲವಳು, ತುಂಬಾ ಖುಷಿ ಆಯಿತು. ಅದೇ ರೀತಿ ನನಗೆ ತುಂಬ ಜನ ಅಕ್ಕ ನೀವು ಹೇಳಿರೋ ಥರ ಪೂಜೆ ಮಾಡಿದ್ವಿ, ಆ ರೀತಿ ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆಯೇ ನಮಗೆ ಅದು ವರ್ಕ್ ಆಗಿದೆ ರೆಮಿಡಿ, ಇದೇ ರೀತಿಯೇ ನೀವು ಟಿಪ್ಸ್ಗಳನ್ನು ಕೊಡಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನೀವೇನು ಮಾಡಿ ಅಂತಂದರೆ ಅಮಾವಾಸ್ಯೆ ದಿನ ಇಡೀ ದಿನ ಕೆಲಸ ಮಾಡಿ, ಯಾವುದೇ ಥರ ತಲೆ ಕೆಡಿಸ್ಕೊಳ್ದಿರೋ ಹಾಗೆ ಕೆಲಸ ಮಾಡಿ. ನೀವು ಶನಿವಾರ ಹಿಂದಿನ ದಿವಸನೇ ನೀವು ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಹೋಗಿ, ಭಾನುವಾರದ ದಿವಸ ನೀವು ಮಧ್ಯಾಹ್ನದವರೆಗೂ ಅಥವಾ ಸಂಜೆ 6 ಗಂಟೆವರೆಗೂ ಕೆಲಸ ಮಾಡಿಬಿಟ್ಟು ಸಂಜೆ ಪೂಜೆ ಮಾಡಿ. ಸಂಜೆ ಪೂಜೆ ಮಾಡೋದು ತುಂಬಾ ವರ್ಕ್ ಆಗುತ್ತೆ. ಅಥವಾ ಬೆಳಗ್ಗೆ ಒಂದು 5 ಗಂಟೆ ಒಳಗೆ ಪೂಜೆ ಮಾಡಿ. ಬೆಳಗ್ಗೆ ಪೂಜೆ ಮಾಡಿ ನೀವು ಅವತ್ತು ಇಡೀ ದಿವಸ ಕೆಲಸ ಮಾಡಲ್ಲ ಅಂದರೆ ಬೆಳಗ್ಗೆ ಪೂಜೆ ಮಾಡಿ, ಇಲ್ಲದಿದ್ದರೆ ನೀವು ಸಂಜೆ ಭಾನುವಾರ ಸಂಜೆ ನೀವು ಈ ರೀತಿ ಪೂಜೆ ಮಾಡಿ. ಏನು ಮಾಡಿ ಅಂತಂದರೆ ನಾನು ಹೇಳಿರೋ ಹಾಗೆ ನಿಮಗೆ ಟೈಲರಿಂಗ್ ಇದರಲ್ಲಿ ತುಂಬಾ ಕಣ್ದೃಷ್ಟಿ ಆಗ್ತಾಯಿದೆ, ತುಂಬಾ ಕೆಲಸಗಳು ಎಷ್ಟು ನಾನು ಕೆಲಸ ಮಾಡಬೇಕು ಅಂದರೆ ಇವತ್ತು 1-2 ಬ್ಲೌಸ್ ಹೊಲಿದಪ್ಪ, ಇಡೀ ದಿನ ಶಾಪಲ್ಲಿ ಕೆಲಸ ಮಾಡ್ತಾನೆ ಇದ್ದೀನಿ, ಆದರೂ ನಾನು 2 ಬ್ಲೌಸ್ ಹೊಲಿದೆ, 3 ಬ್ಲೌಸ್ ಹೊಲಿದೆ, ಕೆಲಸನೇ ಆಗಿಲ್ಲ ಅಂದರೆ ಇದು ಸಹಿತ ಕಣ್ಣು ದೃಷ್ಟಿಯಿಂದನೇ ಆಗಿರುತ್ತೆ. ಬರೀ ನಾವು ಇಡೀ ದಿನ ಓಡಾಡಿ ಅದು ಹುಡುಕಿ ಇದು ಹುಡುಕಿ ಅದಕ್ಕೆ ಇದಕ್ಕೆ ಅಂತ ಓಡಾಡಿಬಿಟ್ಟೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಹಾಗೆ ಇನ್ನು ಕೆಲಸ ಮಾಡ್ತಾನೆ ತಲೆನೋವು ಬಂತು, ಹುಷಾರಿಲ್ದಂಗಾಯಿತು, ಇನ್ನೇನೋ ಆಯಿತು ಅಂದಾಗ ಅದು ಸಹಿತ ಕಣ್ಣು ದೃಷ್ಟಿಯಿಂದನೇ ಆಗಿರೋ. ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ನೀಟಾಗಿ ನೀವು 6 ಗಂಟೆ ಅಷ್ಟೊತ್ತು ತನಕ ಕೆಲಸ ಮಾಡಿ, ನೀಟಾಗಿ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ ಆಗಿರ್ಬೋದು, ನೀವು ಕೆಲಸ ಮಾಡೋ ಜಾಗನಾಗಿರ್ಬೋದು ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ನೀವು ಪ್ರತಿದಿನವೂ ನೀವು ಶಾಪನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಂದೇ ಸರಿ ನಿಮಗೆ ಕ್ಲೀನ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗೋದಿಲ್ಲ. ಪ್ರತಿದಿನವೂ ನಾವು ಏನೇನು ವೇಸ್ಟು ಬಟ್ಟೆಗಳಿರುತ್ತೆ ಅದನ್ನು ತೆಗೆದು ಹೊರಗೆ ಹಾಕೋದಾಗಲಿ, ಪ್ರತಿದಿನ ನಾವು ಯಾವುದ್ಯಾವುದನ್ನು ಹೊಲಿತೀವೋ ಅದನ್ನು ನಾವು ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಒಂದು ಶಿಸ್ತಾಗಿ ನಾವು ಪ್ರತಿದಿನ ಮೇಂಟೈನ್ ಮಾಡಿದಾಗ ಈ ರೀತಿ ನಾವು ಅಮಾವಾಸ್ಯೆ ದಿವಸ ಪೂಜೆ ಮಾಡೋದಾಗಿರ್ಬೋದು, ಒಂದು ಶುಕ್ರವಾರದ ದಿವಸ ಪೂಜೆ ಮಾಡೋದಾಗಿರ್ಬೋದು, ನಾವು ಆರಾಮಾಗಿ ಮಾಡ್ಕೊಬೋದು. ತುಂಬ ಬಟ್ಟೆಗಳು ರಾಶಿ ಹಾಕ್ಕೊಂಡು ಅದು ಇವತ್ತು ನಾನು ಪೂಜೆ ಮಾಡಬೇಕು, ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಒಂದು ಬದಿಗೆ ಒತ್ತಿಟ್ಬಿಟ್ಟು ಪೂಜೆ ಮಾಡ್ತೀನಿ, ಅದು ವರ್ಕ್ ಆಗೋಲ್ಲ. ನೀಟಾಗಿ ನೀವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಂಡು ನೀವು ಅವತ್ತು ನೀಟಾಗಿ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಸಾಕು. ಯಾವ್ಯಾವ ಬಟ್ಟೆ ಹೊಲಿಬೇಕು ಅದನ್ನೆಲ್ಲ ಇಟ್ಕೊಂಡು ಬೆಳೆದಿರೋದನ್ನೆಲ್ಲ ತೆಗೆದು ಹಾಕಿ ನೀವು ಕ್ಲೀನಾಗಿ ಒರೆಸ್ಕೊಂಡು ಟೈಲರಿಂಗ್ ಮಿಷನ್ಗೆ ಒಂದು ಗಂಧ ಕುಂಕುಮನ ಇಟ್ಬಿಟ್ಟು, ಸಾಧ್ಯವಾದರೆ ಗೋಮೂತ್ರ ಇದ್ದರೆ ಗೋಮೂತ್ರದಿಂದ ಚಿಮ್ಸ್ಬಿಟ್ಟು ಒಂದು ಏನು ಮಾಡೋದು ಬೇಡ. ನೀವು ನಂಗೆ ಒಬ್ಬರು ಕಾಲ್ ಮಾಡಿದ್ರು, ಅಕ್ಕ ನಮ್ಮನೆಗೆ ಏನೂ ಇಲ್ಲ, ಏನು ಮಾಡೋದು ಹೇಗೆ ಪೂಜೆ ಮಾಡೋದು ಅಂತ ಹೇಳ್ತಾ ಇದ್ರು. ಏನು ಬೇಡ, ನೀವು ಕೆಲಸ ಮಾಡೋ ಮಿಷನನ್ನು ಒಂದು ಗೋಮೂತ್ರ ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು, ಇಲ್ಲಾಂದರೆ ಕಲ್ಲುಪ್ಪು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಅದನ್ನು ತುಂಬ ಅಲ್ಲ ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಅದರಿಂದ ನೀವು ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೆ ಗಂಧ ಕುಂಕುಮನ ಇಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಹೂ ಮುಡಿಸಿ, ನೀವು ನಿಂಬೆಹಣ್ಣಿದ್ರೆ ಮಿಷನಿಗೆ ಸುಳಿದ್ಬಿಟ್ಟು ಕೊಯ್ದುಬಿಟ್ಟು ಆ ಕಡೆ ಈ ಕಡೆ ಒಂದು ನಿಂಬೆಹಣ್ಣನ್ನು ಅಂದರೆ ಒಂದು ಕೆಂಪು ಒಂದು ಹಳದಿ ನಿಂಬೆಹಣ್ಣನ್ನು ಇಟ್ಬಿಟ್ಟು ನೀವು ಒಂದು ತುಪ್ಪದ ದೀಪನ ನೀವು ಟೈಲರಿಂಗ್ ಮಿಷನ್ ಮೇಲೆ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಎಷ್ಟು ನಿಮಗೆ ಪ್ರತಿದಿನ ಒಳ್ಳೆಯದಾಗುತ್ತೆ ನೋಡಿ. ಅದಕ್ಕೂ ನೀವು ಜಾಸ್ತಿ ಮಾಡ್ತೀರ ಅಂದರೆ ನೀವು ಲವಂಗದ ಪುಡಿ ಮಾಡಿಬಿಟ್ಟು ಮಿಷನ್ ಸುತ್ತ ಹಾಕಿ ಇಟ್ಟರೆ ತುಂಬಾ ವರ್ಕ್ ಆಗುತ್ತೆ. ಲವಂಗದ ಪುಡಿಯಲ್ಲಿ ಒಂದು ನಿಮಗೆ ಅಟ್ರಾಕ್ಟ್ ಅಂದರೆ ಒಂದು ಕೆಲಸನ ಅಟ್ರಾಕ್ಟ್ ಮಾಡೋದು, ಮತ್ತು ನೀವು
ಎನರ್ಜೆಟಿಕ್ ಆಗಿ ಕೆಲಸ ಮಾಡುವಂಥ ಎಲ್ಲದೂ ಒಂದು ಪಾಸಿಟಿವ್ ಇರುತ್ತೆ ಅದರೊಳಗಡೆ. ನೀವು ಆ ರೀತಿ ಮಾಡಿ, ನಾನು ನನ್ನ ವೀಡಿಯೋಸ್ಗಳಲ್ಲಿದೆ ಒಂದೊಂದು ರೆಮಿಡಿನ ಒಂದೊಂದು ವೀಡಿಯೋದಲ್ಲಿ ಮಾಡಿ ಹಾಕಿರ್ತೀನಿ. ಈ ಸತಿನೂ ನಾನು ಪೂಜೆ ಮಾಡೋದನ್ನು ವೀಡಿಯೋ ಮಾಡ್ತೀನಿ. ಆದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನಿಮಗೆ ಅಮಾವಾಸ್ಯೆ ಅನ್ನೋದು ಮುಗ್ದೋಗಿರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಮತ್ತು ನನಗೆ ಕಾಲ್ ಮಾಡಿದ್ರು, ನನಗೆ ಬಟ್ಟೆನೇ ಬರ್ತಾ ಇಲ್ಲ ನಾನು ಕೇಳಿದೆ, ಇಂಥ ಸೀಸನಲ್ಲೂ ಬಟ್ಟೆ ಬರಲ್ವಾ? ಈ ಟೈಲರಿಂಗ್ ಕಲಿದೇ ಇದ್ರೂ ಬರೀ ಕುಚ್ಚಾಕ್ತಿದ್ದಾರೆ ಅಂದರೆ ಕುಚ್ಚಾಕೋ ಬಟ್ಟೆನೇ ಎಷ್ಟು ಬರುತ್ತೆ? ಹಾಗೆ ಒಂದು ಜಿಗ್ಜಾಗು ಫಾಲೋ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಜಿಗ್ಜಾಗು ಫಾಲೋ ಮಾಡೋದಕ್ಕೇ ಪುರ್ಸೊತ್ತಿರಲ್ಲ, ಅಷ್ಟು ಬಟ್ಟೆ ಬರ್ತಾ ಇರುತ್ತೆ ಈ ಸೀಸನಲ್ಲೇ. ಈ ಸೀಸನಲ್ಲೂ ಬಟ್ಟೆ ಇಲ್ಲ ಅಂತ ಅಂದರೆ, ಅಥವಾ ನಿಮಗೆ ಬಟ್ಟೆ ಹೊಲಿಸ್ಕೊಂಡು ಹೋದವ್ರು ದುಡ್ಡು ಕೊಡಲಿಲ್ಲ ಅಂತಂದರೆ, ಅಮಾವಾಸ್ಯೆ ದಿನ ಈ ರೀತಿ ಮಿಷನ್ ಹತ್ರ ನೀವು ನಿಂಬೆಹಣ್ಣು ಏನು ಜಸ್ಟ್ ಬೇಡ, ಒಂದು ಮಿಷನನ್ನು ಒರೆಸೋದು, ಗಂಧ ಕುಂಕುಮ ಇಡೋದು, ಹೂವು ಮುಡಿಸೋದು, ನಿಮಗೆ ಇಷ್ಟವಾದ ಯಾವುದಾದ್ರೂ ಒಂದು ದೇವ್ರ ಫೋಟೋ, ಯಾವ ದೇವರನ್ನು ನೀವು ಆರಾಧನೆ ಮಾಡ್ತೀರೋ ಆ ಫೋಟೋನ ಇಟ್ಬಿಟ್ಟು ಒಂದು ಊದಿನ ಕಡೆ, ಹೆಂಗಿದ್ರು ನಿಮ್ಮ ಟೈಲರಿಂಗ್ ಶಾಪ್ ಆಗಿರ್ಬೋದು, ಮನೇಲಾಗಿರ್ಬೋದು ಇಟ್ಕೊಂಡಿರ್ತೀರಲ್ವ, ಅದೇ ಫೋಟೋನ ನೀವು ಟೈಲರಿಂಗ್ ಮಿಷನ್ ಮೇಲೆ ಇಟ್ಟು ಒಂದು ಹೂವು ಮುಡಿಸಿ ಪೂಜೆ ಮಾಡಿ, ಒಂದು ದೀಪ ಸಾಧ್ಯ ಆದರೆ ಹಚ್ಚಿ. ಆಮೇಲೆ ನೀವು ಏನು ಮಾಡಿ ಅಂತಂದರೆ, ಈ ಸತಿ ಅಮಾವಾಸ್ಯೆಗೆ ನೀವು ಖಂಡಿತವಾಗ್ಲೂ ಈ ಟಿಪ್ಸನ್ನು ಫಾಲೋ ಮಾಡಿ. ಶಾಪಲ್ಲಿ ಟೈಲರಿಂಗ್ ಮಾಡ್ತಾ ಇರ್ತೀರ ಅಂದರೆ ಈ ಟೈಮಲ್ಲಿ ನೀವು ತುಂಬಾ ಬಟ್ಟೆ ಹೊಲಿತಾ ಇರ್ತೀರ, ತುಂಬಾ ಬ್ಯುಸಿಯಾಗಿರ್ತೀರ. ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಂದರೆ ನೀವು ದೂದ್ ಪೇಡ ಇರುತ್ತಲ್ವ, ದೂದ್ ಪೇಡ ಒಂದು ಪ್ಯಾಕ್ ತೊಗೊಳ್ಳಿ, ಅದನ್ನು ನೀವು ಅಂಗಡಿಯಲ್ಲಿ ತೊಗೊಂಡೋಗಿ ಇಟ್ಕೊಳ್ಳಿ. ಅಂದರೆ ನೀವು ಅವತ್ತು ಸಂಜೆ ಪೂಜೆ ಮಾಡಿದರೂ ಪರವಾಗಿಲ್ಲ, ಅವತ್ತು ನೀವು 9 ಜನ ಯಾರೆಲ್ಲ ನಿಮ್ಮ ಟೈಲರಿಂಗ್ ಶಾಪ್ಗೆ ಕಸ್ಟಮರ್ ಬರಲಿ, ಮಕ್ಕಳು ಬರಲಿ, 9 ಜನಕ್ಕೆ ಸಾಧ್ಯವಾದಷ್ಟು ಕೊಡಿ. ನೋಡಿ ನಿಮಗೆ ಮರು ದಿವಸದಿಂದನೇ ಎಷ್ಟು ಈ ರೆಮಿಡಿ ವರ್ಕ್ ಆಗುತ್ತೆ ಅಂತ. ಅದೇ ನೀವು ಶಾಪಲ್ಲಿ ಕೆಲಸ ಮಾಡೋರಿಗೆ, ಬೆಳಗ್ಗೆ ನೀವು ಭಾನುವಾರನೇ ಅಮಾವಾಸ್ಯೆ ಆಗಿರೋದ್ರೆ ಬೆಳಗ್ಗೆ ಹೋಗ್ತೀರಾ, ನೀವು ನಾರ್ಮಲ್ ಆಗಿ ದಿನ ಹೇಗೆ ನೀವು ಟೈಲರಿಂಗ್ ಶಾಪಲ್ಲಿರೋ ಒಂದು ದೇವ್ರ ಫೋಟೋಕ್ಕೆ ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಬೆಳಗ್ತಿರಲ್ವ, ಅದಕ್ಕೆ ನೀವು ಆ ಟೈಮಲ್ಲೇ ನೀವು ಒಂದು ದೂದ್ ಪೇಡ ಪ್ಯಾಕ್, ಇಲ್ಲಾಂದರೆ ಯಾವುದಾದ್ರೂ ಒಂದು ಸ್ವೀಟ್ ಬಾಕ್ಸು, ಯಾವುದು ದೂದ್ ಪೇಡನೇ ಅಂತೆಲ್ಲ ಯಾವುದಾದ್ರೂ ಒಂದು ಸ್ವೀಟ್ ಬಾಕ್ಸನ್ನು ನೀವು ತೊಗೊಂಡೋಗಿ ಇಟ್ಬಿಟ್ಟು ಅವತ್ತು ನಿಮ್ಮ ಶಾಪಿಗೆ ಯಾರೆಲ್ಲ ಬರ್ತಾರೆ 9 ಜನಕ್ಕೆ ಅದನ್ನು ಕೊಡಿ. ಯಾಕೆ ಅಂತ ಕೇಳಿದ್ರೆ, ಏನು ನೀವು ಅದಕ್ಕೇನು ಇದು ಮಾಡೋದು ಬೇಡ, ಒಂದು ಖುಷಿಗೆ ಕೊಟ್ಟೆ ಅಂತ ಹೇಳಿ. ಮಕ್ಕಳು ಬರಲಿ, ದೊಡ್ಡವ್ರು ಬರಲಿ, ಅಂದರೆ ಹೆಣ್ಮಕ್ಳು ಯಾರೇ ಬಂದರೂ 9 ಜನಕ್ಕೆ ಕೊಡಿ. ಅದೇ ನೀವು ಮನೇಲಿ ಟೈಲರಿಂಗ್ ಕೆಲಸನ ಮಾಡ್ತಾ ಇದ್ದೀರಾ ಅಂತಂದರೆ, ಶಾಪಲ್ಲಿ ಮಾಡೋರಿಗೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ, ಮನೇಲಿ ಮಾಡೋರಿಗೆ ಒಂದು ಚಾನ್ಸ್ ಇರುತ್ತೆ. ನೀವು ಬೆಳಗ್ಗೆ ಅಮಾವಾಸ್ಯೆ ದಿವಸ ಪೂಜೆ ಮಾಡಿರ್ತೀರ, ಲಕ್ಷ್ಮಿಗೆ ಪ್ರಿಯವಾಗಿದ್ದು ಸಾವಿಗೆ ಪಾಯಸನ ನೀವು ದಪ್ಪಕ್ಕೆ ಮಾಡಿ, ಅಂದರೆ ಒಂದು ಅವತ್ತು ನಿಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ ಅವರಿಗೆ ಒಂದು 9 ಜನ ಆಗಿದ್ರು 5 ಜನಕ್ಕಾದರೂ ಒಂದು ಬೌಲಿಗೆ ಹಾಕಿ ಕೊಡಿ, ಅವರು ತಿನ್ನಲಿ. ನೀವು ಮಾಡೋ ಕೆಲಸ ನೋಡಿ ನೆಕ್ಸ್ಟ್ ಡೇಯಿಂದನೇ ಎಷ್ಟು ಚೆನ್ನಾಗಾಗತ್ತೆ ಅಂತ. ಈ ರೆಮಿಡಿ ನಾನು 2-3 ಸಲ ನಾನು ಮಾಡಿದ್ದೀನಿ. ಅದೇ ನಾನು ನವರಾತ್ರಿ ಟೈಮಲ್ಲಿದ್ದರೆ ಪುಳಿಯೋಗರೆ ಮಾಡಿಬಿಟ್ಟು ಒಂದು 5-9 ಜನಕ್ಕೆ ಕೊಡ್ತೀನಿ. ಈ ಟೈಮಲ್ಲಿ ನೀವು ನಾಡ್ದು ಬರೋವಂಥ ಭಾನುವಾರ ಅಮಾವಾಸ್ಯೆಗೆ ಮನೇಲಿ ಬಟ್ಟೆ ಹೊಲಿತಾ ಇದ್ದರೆ ಸಾವಿಗೆ ಪಾಯಸನ ಮಾಡಿಬಿಟ್ಟು ಫಸ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು, ಆಮೇಲೆ ನಿಮ್ಮ ಮನೆಗೆ ಯಾರು 9 ಅಂದರೆ ಬರ್ತಾರೆ, ನಿಮಗೆ ಎಷ್ಟು ಜನಕ್ಕೆ ಕೊಡೋಕ್ಕಾಗುತ್ತೋ ಅಷ್ಟು ಜನಕ್ಕೆ ಕೊಡಿ, ಸ್ವಲ್ಪನೇ ಕೊಡಿ. ಅವರು 2 ಸ್ಪೂನ್ ಆದರೂ ಅವರು ಬಾಯಿ ಸಿಹಿ ಮಾಡ್ಕೊಂಡು ಹೋಗಲಿ. ಇದು ನಿಮಗೆ ಈ ರೆಮಿಡಿ ಎಷ್ಟು ವರ್ಕ್ ಆಗುತ್ತೆ ಅಂತ ನೋಡಿ. ಇದಾದಮೇಲೂ ನಿಮಗೆ ಬಟ್ಟೆ ಬರಲಿಲ್ಲ, ಕಸ್ಟಮರ್ ಬರಲಿಲ್ಲ, ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ ಹೇಳಿ. ಹಾಗೆಯೇ ಈ ಸೀಸನ್ ಟೈಮಲ್ಲಿ ತುಂಬ ಬಟ್ಟೆಗಳಿರುತ್ತೆ. ನಮ್ಮ ಮನೆಗೆ ಯಾರೇ ಬರಲಿ ಇಷ್ಟೊಂದು ಬಟ್ಟೆ ಹೇಗೆ ಹೊಲಿತಾಳೆ, ನಮಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಮಾಡೋದಕ್ಕೆ ಸುಸ್ತಾಗುತ್ತೆ, ಇವಳು ಇದನ್ನೆಲ್ಲ ಮಾಡಿಕೊಂಡು ಬಟ್ಟೆನೂ ಹೊಲಿತಾಳೆ, ಹೇಗೆ ಮೇಂಟೈನ್ ಮಾಡ್ತಾಳೆ ಅಂತೇಳಿ ನಿಮಗೆ ಕಣ್ಣು ದೃಷ್ಟಿ ಹಾಕ್ತಾರೆ. ಅದೇ ಅಂಗಡಿಯಲ್ಲಾದರೆ ನಾವು ತುಂಬಾ ಬಟ್ಟೆಗಳು ಬಂದಿರುತ್ತೆ. ಈಗ ಶಾಪಿಗೆ ಬಟ್ಟೆ ಕೊಡೋಕೆ ಬರೋ ಕಸ್ಟಮರೇ ನಮಗೆ ಕಣ್ಣು ಮಾಡ್ಬೋದು. ಈ ರೀತಿಯೆಲ್ಲ ಆದಾಗ ನಮಗೆ ಇದ್ದಕ್ಕಿದ್ದಾಗೇ ತಲೆನೋವು ಬರೋದಾಗಿರ್ಬೋದು, ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಆಗಿರ್ಬೋದು, ಎಷ್ಟು ಕೆಲಸ ಇದ್ರೂ ನಿದ್ದೆ ಬರ್ತಾಯಿದೆ, ಆಯಾಸ ಆಗ್ತಿದೆ, ಸುಸ್ತಾಗ್ತಿದೆ ಅನ್ಬೋದು. ಹಾಗೆ ಬೆಳಗ್ಗೆ ಲೇಟಾಗಿ ಎಚ್ಚರ ಆಗೋದು, ಇದು ಸಹಿತನೂ ನಿಮಗೆ ಕಣ್ಣು ದೃಷ್ಟಿ ಆದರೆ ಆಗ್ತಾ ಇರುತ್ತೆ. ಮತ್ತು ಸ್ವಲ್ಪ ಕೆಲಸ ಮಾಡ್ತಿದ್ದಂಗೆ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದಾಗಿರ್ಬೋದು, ತುಂಬ ಕೆಲಸ ಇದ್ರೂ ಸಹಿತ ನಾವು ಲೇಜಿ ಯಾವಾಗ ಮಾಡ್ತಾ ಇರ್ತೀನಿ. ಮತ್ತು ಬಂದಂಥ ಕಸ್ಟಮರ್ ಮೇಲೆ ನಾವು ತಾಳ್ಮೆಯಿಂದ ಮಾತಾಡ್ತಿರಲ್ಲ, ತುಂಬ ಸಿಟ್ಟು ಬರ್ತಾ ಇರುತ್ತೆ. ಮನೆಗೆ ಹೋದ್ವಿ ಅಂತಂದರೆ ಮನೆಯಲ್ಲಿರೋರ ಮೇಲೆಲ್ಲ ಸಿಟ್ಟು ಬರ್ತಾ ಇರುತ್ತೆ. ಈ ರೀತಿ ಆಗ್ತಾ ಇರುತ್ತೆ, ಕಣ್ಣು ದೃಷ್ಟಿಗೆ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆಮೇಲೆ ಎಷ್ಟೇ ದುಡ್ಡು ಬಂದ್ರೂ ಲೈನಿಂಗು, ಫಾಲು, ಟೈಲರಿಂಗ್ ಮೆಟೀರಿಯಲ್ಸಿಗೆ ನಾವು ಖರ್ಚು ಮಾಡ್ತಾ ಇರ್ತೀವಿ, ಇಲ್ದಿದ್ರೆ ಇನ್ಯಾವುದೋ ಕಮಿಟ್ಮೆಂಟಿಗೆ ಹೋಗ್ತಾ ಇರುತ್ತೆ. ಇದೆಲ್ಲದು ಕಣ್ಣು ದೃಷ್ಟಿಯಿಂದನೇ ಆಗ್ತಾ ಇರುತ್ತೆ. ಅಂದರೆ ನಾವು ಯಾರಾದರೂ ನಮ್ಮ ಅಂಗಡಿ ಕಸ್ಟಮರ್ ಬಂದಿರ್ತಾರೆ, ಅವ್ರ ಮುಂದೆನೇ ಇನ್ನೊಬ್ರು ಕಸ್ಟಮರು 3,000 ಬಿಲ್ ಆಗಿರುತ್ತೆ, ಅವ್ರ ಮುಂದೆನೇ ಕೊಟ್ಟರು ಅಂದಾಗ, ನೋಡಪ್ಪ ಇವಳು
ಅಂದರೆ ನಾವು ಕಷ್ಟಪಡ್ತಾ ಇರ್ತೀವಿ, ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ, ನಾವು ತುಂಬಾ ಕಷ್ಟಪಟ್ಟಿರ್ತೀವಿ, ಅದು ಅವ್ರಿಗೆ ಕಾಣಿಸ್ತಾ ಇರಲ್ಲ, ದುಡ್ಡು ಮಾತ್ರ ಕಾಣಿಸ್ತಾ ಇರುತ್ತೆ. ಅದೇ ಮನೇಲಾಗಿದ್ದರೆ ಮನೇಲಿ ಬೇರೆ ಮೆಂಬರ್ಸ್ ಇರ್ತಾರೆ. ಈಗ ಜಾಯಿಂಟ್ ಫ್ಯಾಮಿಲಿ ಆದರೆ ಬೇರೆ ಮೆಂಬರ್ಸ್ ಇರ್ತಾರೆ. ಅವರು ನೋಡಪ್ಪ ಇವಳು 3,000 ತೊಗೊಂಡ್ಲು, 2,000 ತೊಗೊಂಡ್ಲು, ಇವಳು ಕೂತಲ್ಲೇ ದುಡಿಮೆ ಮಾಡ್ತಾಳೆ ಅಂತೇಳಿ ನಮ್ಮ ಮನೆಯವರೇ ನಮಗೆ ಕಣ್ಣು ಮಾಡ್ಬೋದು. ಹಾಗೆ ಶಾಪಲ್ಲಿ ಮಾಡ್ತಿರ್ತೀವಿ ಅಂದರೆ ಅಕ್ಕಪಕ್ಕ ಅಂಗಡಿಗಳು ಹತ್ತತ್ರ ಇದ್ದು ಅಲ್ಲೂ ಸಹಿತ ಕಣ್ಣಾಗ್ಬೋದು. ಹಾಗೆ ನಮಗೆ ಬಟ್ಟೆ ಕೊಡೋಕೆ ಬಂದವರೆ, ಬಟ್ಟೆ ಯಾರಾದರೂ ಬಂದು ದುಡ್ಡು ಕೊಟ್ಟರು, ನಾವು ಕೆಲಸ ಮಾಡಿದ್ದು ಅಂತಂದರೆ ನೋಡಪ್ಪ ಅಂತ ಕಣ್ಣು ಮಾಡಿದ್ರು ಸಹಿತ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇಲ್ಲ ಅಂದರೆ ನಾವು ಎಷ್ಟು ಅಮೌಂಟ್ ದುಡ್ದಿರ್ತೀವಿ, ಬ್ಯಾಡ್ದಿದ್ದಕ್ಕೆಲ್ಲ ಖರ್ಚಾಗಿ ಹೋಗ್ತಾ ಇರುತ್ತೆ. ಅಯ್ಯೋ ನಾವು ಇಷ್ಟೆಲ್ಲ ರಾತ್ರಿ ಹಗಲು ಅಂತ ಯಾವ ಫಂಕ್ಷನಿಗೆ ಹೋಗದೆ ಕಷ್ಟಪಟ್ಟು ದುಡಿದ್ವಿ, ಆದರೆ ಅದು ಯಾವುದು ಕೈಗೆ ನೀಡ್ತಾ ಇಲ್ಲ ಅಂತಂದರೆ ನೀವು ಈ ನಾಡ್ದು ಬರೋಂಥ ಅಮಾವಾಸ್ಯೆಗೆ ನಿಮಗೆ ನಾನು ಹೇಳಿದ್ನಲ್ಲ, ಅಂಗಡಿಯಲ್ಲಿ ಕೆಲಸ ಮಾಡೋರು ಒಂದು ಸ್ವೀಟ್ ಬಾಕ್ಸ್ ತೊಗೊಂಡು 9 ಜನಕ್ಕೆ ಕೊಡಿ. ಮನೇಲಿ ಟೈಲರಿಂಗ್ ಮಾಡೋರು ಪೂಜೆ ಎಲ್ಲ ಮಾಡಿ ದೇವ್ರ ಎದುರುಗಡೆ ತುಪ್ಪದ ದೀಪ ಹಚ್ಚಿ ಸಾವಿಗೆ ಪಾಯಸ ಮಾಡಿ ಒಂದು 9 ಜನಕ್ಕೆ ಕೊಡಿ. ಮನೆಯವರೆಲ್ಲ ತಿನ್ನಿ, ಆಮೇಲೆ ಹೊರಗಡೆಯವ್ರಿಗೆ ಕೊಡಿ. ಫಸ್ಟಿಗೆ ದೇವರಿಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಿ ನಂತರ ನೀವು ನೆಕ್ಸ್ಟ್ ಡೇಯಿಂದ ನೋಡಿ ನಿಮ್ಮಲ್ಲಿ ಟೈಲರಿಂಗ್ ಬಿಸ್ನೆಸ್ಸಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಹಾಗೆಯೇ ನೀವು ನೀಟಾಗಿ ಸ್ಟಿಚಿಂಗ್ ಮಾಡಿಕೊಡೋದು, ಕರೆಕ್ಟಾಗಿ ಕಸ್ಟಮರಿಗೆ ಟೈಮ್ ಕರೆಕ್ಟಾಗಿ ಕೊಡೋದನ್ನು ಮೇಂಟೈನ್ ಮಾಡಿ. ತುಂಬಾ ಲೇಸಿಯಾಗಿ ವರ್ಕ್ ಮಾಡಬೇಡಿ ಈ ಟೈಮಲ್ಲಿ ನೀವು ಜನನ ಎಷ್ಟು ಗಳಿಸ್ತಿರೋ ಅವರು ಅನ್ಸೀಸನಲ್ಲಿ ನಿಮಗೆ ಬಟ್ಟೆಗಳನ್ನು ಕೊಡ್ತಾ ಇರ್ತಾರೆ. ಯಾವುದೇ ಕೆಲಸನಾದರೂ ನೀಟಾಗಿ ಫಸ್ಟು ಮಾಡಿಕೊಡಿ. ನೀವು ನೀಟಾಗಿ ಮಾಡಿಕೊಟ್ರಿ ಅಂದರೆ ಯಾವುದೇ ಹಳ್ಳಿಯಲ್ಲಿ ಮಾಡ್ತೀರಿ, ಯಾವ ಮೂಲೆಯಲ್ಲಿ ಮಾಡ್ತೀರಿ, ಫೋನ್ ಕಾಂಟ್ಯಾಕ್ಟಿಂದ ಬಂದು ಕೊಡ್ತಾರೆ. ನಿಮ್ಮ ಕೆಲಸ ನೀಟಾಗಿತ್ತು ಅಂದರೆ ನೀವು ಶಾಪ್ ಮಾಡಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ನೀವು ಶಾಪ್ ಮಾಡಿದವ್ರಿಗಿಂತನೂ ಜಾಸ್ತಿ ದುಡಿಮೆ ಮಾಡ್ಬೋದು ಅಂತ ಹೇಳ್ತಾ ನಾನು ಅಮಾವಾಸ್ಯೆ ದಿವಸ ಪೂಜೆ ಮಾಡಿದ್ರೆ ನಾನು ಮಾಡಿರ್ತೀನಿ. ಆದರೆ ವಿಡಿಯೋ ಬರೋದು ನೆಕ್ಸ್ಟ್ ಡೇ ಬರ್ಬೋದು, ಯಾಕಂದರೆ ಈಗ ಸ್ವಲ್ಪ ಬ್ಯುಸಿ ಕೆಲಸ ಮಾಡೋದ್ರಿಂದ ವಿಡಿಯೋ ಮಾಡಿಕೊಂಡ್ರು ಸಹಿತ ಎಡಿಟ್ ಮಾಡಿ ಹಾಕೋಕ್ಕೆಲ್ಲ ಟೈಮ್ ಹಿಡಿಯುತ್ತೆ. ಹಾಗಾಗಿ ನೀವು ಏನು ಮತ್ತು ಸಾಸಿವೆಯಿಂದ ನಾನೊಂದು ರೆಮಿಡಿ ಹೇಳಿದ್ದೆ, ನಿಮಗೆ ತುಂಬ ಕಣ್ಣು ದೃಷ್ಟಿ ಆಗಿತ್ತು ಅಂದರೆ ಒಂದು ಮುಷ್ಟಿಯಷ್ಟು ಸಾಸಿವೆ ತಗೊಂಡು ಸುಳಿದ್ಬಿಟ್ಟು 3 ಹಾದಿಯಲ್ಲಿ ಒಗಸ್ಬಿಡಿ. ಅಂದರೆ ನೈಟ್ ಪೂಜೆ ಮಾಡ್ತಿದ್ರಂದ್ರೆ ಆ ರೀತಿ ಒಗಸ್ಬಿಡಿ. ನೀವು ಟೈಲರಿಂಗ್ ಮಿಷನಿಗೂ ಸಹಿತ ಸುಳಿದು ಒಗಸ್ಬೋದು. ನಿಂಬೆ ಹಣ್ಣಿಂದನೂ ಮಾಡಿ. ಶಾಪಲ್ಲಿ ಮಾಡ್ತಿದ್ದೀರಾ ಅಂದರೆ ಶಾಪಿನ ಹೊರಗಡೆ ಬಾಗಿಲಲ್ಲಿ 2 ನಿಂಬೆಹಣ್ಣನ್ನು ಕಟ್ ಮಾಡಿ ಇಡಿ, ನಿಮ್ಮ ಟೈಲರಿಂಗ್ ಮಿಷನಲ್ಲೂ ಇಡಿ ಅಂತ ಹೇಳ್ತಾ ಇಷ್ಟೆಲ್ಲ ನೀವು ರೆಮಿಡಿನ ಫಾಲೋ ಮಾಡಿ. ಯಾಕೆ ನಿಮ್ಮ ಟೈಲರಿಂಗ್ ಕೆಲಸ ಸಕ್ಸಸ್ ಆಗಲ್ಲ? ತುಂಬ ಜನಕ್ಕೆ ಬಟ್ಟೆ ಬರ್ತಾನೂ ಇರುತ್ತೆ, ಮನೆಯವರು ಸಪೋರ್ಟ್ ಮಾಡ್ತಾ ಇರ್ತಾರೆ, ಇವರೇ ಹೊಲಿತಾ ಇರಲ್ಲ, ಯಾಕಂದರೆ ಅಷ್ಟು ಇವರಿಗೆ ಕಣ್ಣು ದೃಷ್ಟಿ ಆಗಿರುತ್ತೆ. ಇದೆಲ್ಲದನ್ನು ರೆಮಿಡಿನೂ ಫಾಲೋ ಮಾಡಿ. ನೆಕ್ಸ್ಟು ನಾನು ಪೂಜೆ ಮಾಡಿದಾಗ ಏನು ರೆಮಿಡಿನ ಫಾಲೋ ಮಾಡಿರ್ತೀನಿ ಅದನ್ನು ನಿಮಗೆ ಹೇಳಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.